ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ ಸೆಮಿಸ್ಟರ್ ಬಿ.ಕಾಮ್ ಮತ್ತು ಬಿ.ಬಿ.ಎನಲ್ಲಿ ಯಾರೆಲ್ಲ ಸ್ಟೂಡೆಂಟ್ಸ್ ಇದ್ದೀರಾ, ಸೊ ಅವ್ರಿಗೆ ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ ಫಾರ್ ಬಿಸ್ನೆಸ್ ಡಿಸಿಷನ್ QTBD ಅನ್ನೋ ಸಬ್ಜೆಕ್ಟ್ ಏನಿದೆ, ಆ ಒಂದು ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತ 2 ಮಾರ್ಕ್ಸ್ ಕ್ವಶನ್ ಆನ್ಸರ್ಸ್ ಅನ್ನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಯಾವ್ದೆಲ್ಲ ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನೋದನ್ನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ಫಸ್ಟ್ ಕ್ವಶನ್ಸ್ ನೋಡ್ತಾ ಹೋಗೋಣ, ಏನೆಲ್ಲ ಇದೆ, ಹೇಗೆ ಆನ್ಸರ್ ಬರೀಬೇಕು ಅಂತ. ಫಸ್ಟ್ ಕ್ವಶನ್ ಬಂದು ಗಿವ್ ದಿ ಮೀನಿಂಗ್ ಆಫ್ correlations ಅಂತ ಕೇಳ್ತಾರೆ. ನೋಡಿ, correlation is a statistical measure that indicates the degree and direction of relationship between two variables. Correlation is a statistical measure that indicates the degree and direction of relationship between the two variables is called as correlation ಅಂತ ಕರಿತೀವಿ. ವಾಟ್ ಈಸ್ ಪ್ರಾಬಬಲ್ ಎರರ್ ಅಂತ ಕೇಳ್ಬೋದು. ನೋಡಿ, ಪ್ರಾಬಬಲ್ ಎರರ್ ಈಸ್ ಎ ಮೆಷರ್ used to test the reliability of the coefficient of correlation. ಪ್ರಾಬಬಿಲಿಟಿ ಆಫ್ ಎರರ್ ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ, ಇಟ್ ಈಸ್ ಎರರ್ ಏನಿದೆ, ಪ್ರಾಬಬಲ್ ಎರರ್ ಈಸ್ ಎ ಮೆಷರ್ ಯೂಸ್ಡ್ ಟು ಟೆಸ್ಟ್ ದಿ ರಿಲಯಬಿಲಿಟಿ ಆಫ್ ದಿ ಕೋಎಫಿಷಿಯಂಟ್ ಆಫ್ ಕಾರ್ರಿಲೇಷನ್ ಈಸ್ ಕಾಲ್ಡ್ ಆಸ್ ಪ್ರಾಬಬಲ್ ಎರರ್ ಅಂತ ಕರಿತೀವಿ. ವಾಟ್ ಈಸ್ ಲೀನಿಯರ್ ಕಾರಿಲೇಷನ್ ಅಂತ ಬೇಕಾದ್ರೆ ಕೇಳ್ಬೋದು ಎಕ್ಸಾಮಿನೇಷನ್ಸ್ ಅಲ್ಲಿ. ಲೀನಿಯರ್ ಕಾರಿಲೇಷನ್ ಈಸ್ ಎ ರಿಲೇಶನ್ಶಿಪ್ ಬಿಟ್ವೀನ್ ದ ಟೂ ವೇರಿಯೇಬಲ್ಸ್ in which changes in one variable are accompanied by proportional changes in other variable and can be represented by the straight line. So linear correlation is the relationship between the two variables in which in which changes in one variable are accompanied by the proportional changes in another variable and it can be represented by the straight line is called as linear correlation. ವಾಟ್ ಈಸ್ ನೆಗೆಟಿವ್ ಕಾರಿಲೇಷನ್ ಅಂತ ಕೇಳಬಹುದು. ಸೊ ನೆಗೆಟಿವ್ ಕಾರಿಲೇಷನ್ ಎಕ್ಸಿಸ್ಟ್ ವೆನ್ ಟೂ ವೇರಿಯೇಬಲ್ಸ್ ಮೂವ್ ಇನ್ ಅಪೋಸಿಟ್ ಡೈರೆಕ್ಷನ್. ಸೊ ಎರಡು ವೇರಿಯೇಬಲ್ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಾ ಇದೆ ಅಂದ್ರೆ ದಟ್ ಈಸ್ ನೆಗೆಟಿವ್ ಕಾರಿಲೇಷನ್ ಅಂತ ಕರಿತೀವಿ. ವೆನ್ ಒನ್ ಈಸ್ ಇನ್ಕ್ರೀಸ್ ಅಂಡ್ ಅನದರ್ ಒನ್ ಈಸ್ ಡಿಕ್ರೀಸ್, ದಟ್ ಈಸ್ ವಾಟ್ ಆಪೋಸಿಟ್ ಡೈರೆಕ್ಷನ್ಸ್ ಅಂತ ಕರೆಯೋದು. What is positive correlation? Positive correlation is a relationship between the two variables in which both the variables move in the same direction. ನೋಡಿ, ಆಪೋಸಿಟ್ ಡೈರೆಕ್ಷನ್ಸ್ ಅಲ್ಲಿ ಇದೆ ಎರಡು ವೇರಿಯೇಬಲ್ ಅಂದ್ರೆ ಅದು ನೆಗೆಟಿವ್ ಡೈರೆಕ್ಷನ್, ನೆಗೆಟಿವ್ ಕಾರಿಲೇಷನ್ ಅಂತ ಕರಿತೀವಿ. But the two variables are moves in the same direction, then that is to be called as a positive correlations ಅಂತ ಕರಿತೀವಿ. When one variable increase and another variable also increase. At the same time, vice versa, if one variable decrease, another variable also decrease. That is positive correlation ಅಂತ ಕರಿತೀವಿ. What is rank correlation ಅಂತ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. Rank correlation is the method of measuring the degree of relationship between the two variables based on their ranks is called as rank correlation. ಅಂದ್ರೆ ಎರಡು ವೇರಿಯೇಬಲ್ ನ ರಿಲೇಶನ್ಶಿಪ್ ಅನ್ನ ಮೆಷರ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಕ್ಕಂಥ ಒಂದು ಮೆಥಡ್, ಬೇಸ್ಡ್ ಆನ್ ದ ರ್ಯಾಂಕ್ ಮೆಥಡ್ ಅನ್ನ ಬೇಸ್ಡ್ ಆನ್ ದ ರ್ಯಾಂಕ್ ಮೆಷರ್ ಮಾಡ್ತಕ್ಕಂಥದ್ದು, ಅದನ್ನ ರ್ಯಾಂಕ್ ಕಾರಿಲೇಷನ್ ಅಂತ ಕರಿತೀವಿ. ಸೊ ಸ್ಟೇಟ್ ಎನಿ ಯೂಸಸ್ ಆಫ್ ಕಾರಿಲೇಷನ್ಸ್ ಅಂತ ಕೇಳ್ತಾರೆ. ಎನಿ 2 ಅಥವಾ ಎನಿ 4 ಯೂಸಸ್ ಆಫ್ ಕಾರಿಲೇಷನ್ಸ್ ಅನ್ನ ಮೆನ್ಷನ್ ಮಾಡಿ ಅಂತ ನೀವು ಯಾವ್ದಾದ್ರು 4 ಬರೀಬಹುದು. ಸೊ ಮೆಷರ್ ದಿ ಡಿಗ್ರಿ ಆಫ್ ರಿಲೇಶನ್ಶಿಪ್ ಬಿಟ್ವೀನ್ ಟೂ ವೇರಿಯೇಬಲ್ಸ್. ಇಟ್ ಹೆಲ್ಪ್ಸ್ ಇನ್ ಪ್ರಿಡಿಕ್ಷನ್ ಅಂಡ್ ಫೋರ್ಕಾಸ್ಟಿಂಗ್ ಗೆ ಹೆಲ್ಪ್ಫುಲ್ ಆಗುತ್ತೆ. ಇಟ್ ಈಸ್ ಯೂಸ್ಫುಲ್ ಇನ್ ಬಿಸ್ನೆಸ್ ಅಂಡ್ ಎಕನಾಮಿಕ್ ಡಿಸಿಷನ್ ಮೇಕಿಂಗ್. ಇಟ್ ಫಾರ್ಮ್ಸ್ ದ ಬೇಸಿಸ್ ಆಫ್ ರಿಗ್ರೆಷನ್ ಅನಾಲಿಸಿಸ್. ಇಟ್ ಹೆಲ್ಪ್ಸ್ ಇನ್ ಟೆಸ್ಟಿಂಗ್ ಹೈಪೋಥಿಸಿಸ್ ರಿಗಾರ್ಡಿಂಗ್ ರಿಲೇಶನ್ಶಿಪ್ಸ್. ಇನ್ನು ಸುಮಾರು ಯೂಸಸ್ ಇದೆ, ನಿಮ್ಗೆ ಯಾವ್ದು ಬೇಕೋ 4 ಯೂಸಸ್ ಅನ್ನ ಬರೆದ್ರೆ ಸಾಕು. Then 8th one ಬಂದು assumption of Karl-Pearson coefficient of correlation. State the assumption of Karl-Pearson of coefficient of correlation ನ assumptions ಅನ್ನ ಮೆನ್ಷನ್ ಮಾಡಿ ಅಂತ ಕೇಳ್ತಾರೆ. ನೀವು ಎಷ್ಟು ಬರೀಬೇಕಾಗುತ್ತೆ. Variables are quantitative. Relationship between variables is linear. Data are measured accurately and independently. Variables are approximately normally distributed. Homogeneity of data exists. ಇಷ್ಟು ಪಾಯಿಂಟ್ಸ್ ಅನ್ನ ನೀವು ಬರೀಬೇಕಾಗುತ್ತೆ. ದಟ್ ಇಸ್ ಅಸಂಪ್ಷನ್ ಆಫ್ ಕಾರ್ಲಿ-ಪಿಯರ್ಸನ್ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್. ದ 9th ಒನ್, ಡಿಫೈನ್ ದಿ ಟರ್ಮ್ ರಿಗ್ರೆಷನ್ ಅಂತ ಕೇಳಬಹುದು. ನೋಡಿ, ರಿಗ್ರೆಷನ್ ಈಸ್ ದ ಸ್ಟ್ಯಾಟಿಸ್ಟಿಕಲ್ ಮೆಥಡ್ ಯೂಸ್ಡ್ ಟು ಎಸ್ಟಿಮೇಟ್ ಆರ್ ಪ್ರಿಡಿಕ್ಟ್ ದ ವ್ಯಾಲ್ಯೂ ಆಫ್ ಒನ್ ವೇರಿಯೇಬಲ್ ಬೇಸ್ಡ್ ಆನ್ ದಿ ವ್ಯಾಲ್ಯೂ ಆಫ್ ಅನದರ್ ವೇರಿಯೇಬಲ್. ಅಂದ್ರೆ this is one of the statistical method to use or use it to estimate or predict the value of one variable based on the value of another variable is called as ರಿಗ್ರೆಷನ್ ಅಂತ ಕರಿತೀವಿ. ಸೊ 10th ಒನ್, ವಾಟ್ ಆರ್ ದಿ ರಿಗ್ರೆಷನ್ ಲೈನ್ ಅಂತ ಕೇಳ್ತಾರೆ. ಸೊ ದ ಟೂ ರಿಗ್ರೆಷನ್ ಲೈನ್ಸ್ ಆರ್ ರಿಗ್ರೆಷನ್ ಲೈನ್ ಆಫ್ y on x, ರಿಗ್ರೆಷನ್ ಲೈನ್ ಆಫ್ y on x, ರಿಗ್ರೆಷನ್ ಲೈನ್ ಆಫ್ x on y. ಸಿಂಪಲ್, x on y ಮತ್ತೆ y on x ಎರಡು ಕೂಡ ಟೂ ರಿಗ್ರೆಷನ್ ಲೈನ್ ಅಂತ ಕರಿತೀವಿ.
ವಾಟ್ ಈಸ್ ರಿಗ್ರೆಷನ್ ಕೋ ಎಫಿಷಿಯಂಟ್ ಅಂತ ಕ್ವಶನ್ ಅನ್ನ ಕೇಳ್ಬೋದು. ನೋಡಿ, ಎ ರಿಗ್ರೆಷನ್ ಕೋ ಎಫಿಷಿಯಂಟ್ ಮೆಜರ್ ದಿ ಅವರೇಜ್ ಚೇಂಜಸ್ ಇನ್ ಒನ್ ವೇರಿಯಬಲ್ ಡ್ಯೂ ಟು ಎ ಯೂನಿಟ್ ಚೇಂಜ್ ಇನ್ ಅನದರ್ ವೇರಿಯಬಲ್ ಈಸ್ ಕಾಲ್ಡ್ ಆಸ್ ರಿಗ್ರೆಷನ್ ಕೋ ಎಫಿಷಿಯಂಟ್. A regression coefficient measure the average change in one variable due to a unit change in another variable. So state the two difference between correlation ಮತ್ತೆ regression ಗೆ ಯಾವ್ದಾದ್ರು ಎರಡು ಡಿಫರೆನ್ಸ್ ಅನ್ನ ಬರಿ ಅಂತ ಕೇಳ್ಬೋದು. ಸೊ ನೀವು ಯಾವ್ದಾದ್ರು ಎರಡು ಬರೆದ್ರೆ ಸಾಕು. ಸೊ ಕಾರ್ರಿಲೇಷನ್ ಹೇಳುತ್ತೆ ಮೆಜರ್ ದಿ ಡಿಗ್ರಿ ಅಂಡ್ ಡೈರೆಕ್ಷನ್ ಆಫ್ ರಿಲೇಶನ್ಶಿಪ್ ಬಿಟ್ವೀನ್ ವೇರಿಯಬಲ್. ಬಟ್ ರಿಗ್ರೆಷನ್ ಹೇಳುತ್ತೆ ಮೆಜರ್ ದಿ ಫಂಕ್ಷನಲ್ ರಿಲೇಶನ್ಶಿಪ್ ಬಿಟ್ವೀನ್ ಫಂಕ್ಷನಲ್ ರಿಲೇಶನ್ಶಿಪ್ ಅಂಡ್ ಪ್ರಿಡಿಕ್ಟ್ ಒನ್ ವೇರಿಯಬಲ್ ಫ್ರಮ್ ಅನದರ್ ವೇರಿಯಬಲ್ ನ ಪ್ರಿಡಿಕ್ಟ್ಸ್ ಮಾಡ್ತಾ ಹೋಗುತ್ತೆ. ನೋ ಡಿಸ್ಟಿಂಕ್ಷನ್ ಬಿಟ್ವೀನ್ ಡಿಪೆಂಡೆಂಟ್ ಅಂಡ್ ಇಂಡಿಪೆಂಡೆಂಟ್ ವೇರಿಯಬಲ್ ಅಂತ ಎಲ್ಲೂ ಕೂಡ ಡಿಸ್ಟಿಂಕ್ಷನ್ ಇರೋದಿಲ್ಲ ಕಾರ್ರಿಲೇಷನ್ಸ್ ಅಲ್ಲಿ. ಬಟ್ ರಿಗ್ರೆಷನ್ಸ್ ಅಲ್ಲಿ ಒನ್ ವೇರಿಯಬಲ್ ಈಸ್ ಇಂಡಿಪೆಂಡೆಂಟ್, ಇನ್ನೊಂದು ವೇರಿಯಬಲ್ ಡಿಪೆಂಡೆಂಟ್, ಡಿಸ್ಟಿಂಕ್ಷನ್ ಇದ್ದೇ ಇರುತ್ತೆ. ದೆನ್ coefficient of correlation is denoted by r ಅಂತ represent ಮಾಡ್ತಾರೆ. ಬಟ್ regression of coefficient are denoted by bxy or bxy or byx ಅಂತ ಡಿನೋಟ್ ಮಾಡ್ತಾರೆ. ಸೊ correlation is used to study association, but regression used for estimation and forecasting ಅನ್ನ ಮಾಡ್ಲಿಕ್ಕೆ ಯೂಸ್ ಮಾಡ್ತಕ್ಕಂಥದ್ದು. ನಿಮ್ಗೆ ಯಾವ್ದಾದ್ರು 4 ಡಿಫ್ರೆನ್ಸ್ ಅನ್ನ ಬರೆದ್ರೆ ಸಾಕು. ವಾಟ್ ಈಸ್ ಟೈಮ್ ಸೀರೀಸ್ ಅಂತ ಕೇಳ್ಬೋದು. ಟೈಮ್ ಸೀರೀಸ್ ಇಸ್ ಎ ಸೆಟ್ ಆಫ್ ಅಬ್ಸರ್ವೇಷನ್ ಅರೇಂಜ್ಡ್ ಇನ್ ಕ್ರೋನೋಲಾಜಿಕಲ್ ಆರ್ಡರ್ ಓವರ್ ಟೈಮ್ ಈಸ್ ಕಾಲ್ಡ್ ಅಸ್ ಟೈಮ್ ಸೀರೀಸ್. ವಾಟ್ ಈಸ್ ಸೀಸನಲ್ ವೇರಿಯೇಷನ್ ಅಂತ ಕೇಳ್ತಾರೆ. ಸೀಸನಲ್ ವೇರಿಯೇಷನ್ ರೆಫರ್ಸ್ ಟು ರೆಗ್ಯುಲರ್ ಫ್ಲಕ್ಚುಯೇಷನ್ ಇನ್ ಟೈಮ್ ಸೀರೀಸ್ that occur within a year due to seasonal factors such as climate, festival, customs. ಅದನ್ನ ನಾವು seasonal variations ಅಂತ ಕರಿತೀವಿ. State the component of time series ಅಂತ ಕೇಳ್ತಾರೆ. There are 4 components of time series: trend, seasonal variation, cyclical variation, and irregular or random variations. T trend, S seasonal variation, C cyclical variation, I for irregular or random variation ಅಂತ ಕರಿತೀವಿ. ವಾಟ್ ಈಸ್ ಇಂಟ್ರಾಪೊಲ್ಯೂಷನ್ ಅಂತ ಕೇಳ್ಬೋದು. ನೋಡಿ, ಇಂಟ್ರಾಪೊಲ್ಯೂಷನ್ ಈಸ್ ದ ಸ್ಟಾಟಿಸ್ಟಿಕಲ್ ಟೆಕ್ನಿಕ್ ಯೂಸ್ ಟು ಎಸ್ಟಿಮೇಟ್ ದ ವ್ಯಾಲ್ಯೂ ಆಫ್ ಎ ವೇರಿಯಬಲ್ ಫಾರ್ an intermediate point lying with the range of given data is called as interpolation ಅಂತ ಕರಿತೀವಿ. ವಾಟ್ ಈಸ್ ಎಕ್ಸ್ಟ್ರಾಪೊಲ್ಯೂಷನ್ ಅಂತ ಬೇಕಾದ್ರೆ ಕೇಳ್ಬೋದು. ಸೊ ಎಕ್ಸ್ಟ್ರಾಪೊಲ್ಯೂಷನ್ ಇಸ್ ದ ಪ್ರೋಸೆಸ್ ಆಫ್ ಎಸ್ಟಿಮೇಟಿಂಗ್ ಆರ್ ಪ್ರಿಡಿಕ್ಟಿಂಗ್ ಎ ವ್ಯಾಲ್ಯೂ ಬಿಯಾಂಡ್ ದ ರೇಂಜ್ ಆಫ್ ನೋನ್ ಡಾಟಾ by extending an existing trend or pattern. ಅದೇ ಡಿಫ್ರೆನ್ಸ್ ಅನ್ನ ಕೇಳ್ಬೋದು. ಸ್ಟೇಟ್ ಎನಿ ಟು ಡಿಫರೆನ್ಸ್ ಬಿಟ್ವೀನ್ ಇಂಟ್ರಾಪೊಲ್ಯೂಷನ್ ಮತ್ತೆ ಎಕ್ಸ್ಟ್ರಾಪೊಲ್ಯೂಷನ್ ಏನ್ ಡಿಫರೆನ್ಸ್ ಇದೆ ಅಂತ. ಇಂಟ್ರಾಪೊಲ್ಯೂಷನ್ ಹೇಳ್ತಾ ಎಸ್ಟಿಮೇಟ್ ದ ವ್ಯಾಲ್ಯೂ ವಿತ್ ಇನ್ ದಿ ಗಿವನ್ ರೇಂಜ್ ಆಫ್ ಡೇಟಾ, ಬಟ್ ಎಕ್ಸ್ಟ್ರಾಪೊಲ್ಯೂಷನ್ ಹೇಳ್ತಾ ಎಸ್ಟಿಮೇಟ್ ದ ವ್ಯಾಲ್ಯೂ ಬಿಯಾಂಡ್ ದಿ ಗಿವನ್ ಡೇಟಾ. More reliable intrapolation, but extrapolation is less reliable. Use it to find missing intermediate values in case of interpolation. Use it for forecasting a future values in case of extrapolation. Then state the condition for applying a binomial expansion method of interpolation ಅಂತ ಕೇಳ್ಬೋದು. ಸೊ ಕಂಡೀಷನ್ಸ್ ಏನೇ ಅಪ್ಲೈ ಆಗುತ್ತೆ ಅಂತ. ಸೊ independent variables value should be equally spaced. Difference should be regular. Missing value should be line with range of observation. Number of observations should be finite and orderly arranged. And state any two assumption of interpolations ಅನ್ನ ಕೇಳ್ಬೋದು. Change in data are continuous and smooth. The rate of change between known value is uniform and continuous. There are no sudden fluctuation in the data series. Then what is sample space ಅಂತ ಕೇಳ್ಬೋದು. Sample space is the set of all possible outcome of a random experiment. What is an event ಅಂತ ಕೇಳ್ಬೋದು. An event is a set of outcome of random experiment. What is favorable case ಅಂತ ಕೇಳ್ಬೋದು. Favorable case are the outcome that results in the occurrence of the desired event. What is null event ಅಂತ ಕೇಳ್ಬೋದು. A null event is an impossible event. It probably is zero. An event that cannot occur. Define probability ಅಂತ ಕೇಳ್ಬೋದು. Probability is a numerical measure of the likelihood of occurrence of an event. So probability range from 0 to 1, where 0 indicates impossibility, 1 indicates certainty. What do you mean by population or universe ಕೇಳ್ಬೋದು. So population or universe refers to the entire collection of individuals, items, observation under the study. So ಅಂದ್ರೆ
ಪಾಪ್ಯುಲೇಷನ್ ಅಂದ್ರೆ ನೀವು ಏನ್ ಡೇಟಾ ಕಲೆಕ್ಷನ್ ಮಾಡಿರ್ತೀರಾ ಅದನ್ನ ನಾವು ಪಾಪ್ಯುಲೇಷನ್ ಅಂತ ಕರಿತೀವಿ. What are independent event? Two events are said to be independent if occurrence of one event does not affect occurrence of another event. That is called as independent event. The last one ಬಂದು ಡಿಸ್ಟಿಂಕ್ಷನ್ ಬಿಟ್ವೀನ್ ಪ್ಯಾರಾಮೀಟರ್ ಅಂಡ್ ಸ್ಟಾಟಿಸ್ಟಿಕ್ಸ್ ಅಂತ ಕೇಳ್ಬೋದು. ಸೊ ಪ್ಯಾರಾಮೀಟರ್ಸ್ ಅಲ್ಲಿ ಹೇಳುತ್ತೆ ರೆಫರ್ಸ್ ಟು ಎ ಪಾಪ್ಯುಲೇಷನ್ ಮೆಜರ್, ಬಟ್ ಸ್ಟಾಟಿಸ್ಟಿಕ್ ಹೇಳುತ್ತೆ ರೆಫರ್ಸ್ ಟು ಎ ಸ್ಯಾಂಪಲ್ ಮೆಜರ್. ಸೊ ಇನ್ ಕೇಸ್ ಆಫ್ ಪ್ಯಾರಾಮೀಟರ್ಸ್ ಅಲ್ಲಿ ಫಿಕ್ಸ್ಡ್ ವ್ಯಾಲ್ಯೂಸ್, ಇನ್ ಕೇಸ್ ಆಫ್ ಸ್ಟಾಟಿಸ್ಟಿಕ್ಸ್ ಅಲ್ಲಿ ವೇರೀಸ್ ಫ್ರಮ್ ಸ್ಯಾಂಪಲ್ ಟು ಸ್ಯಾಂಪಲ್ ವೇರಿ ಆಗ್ತಾ ಇರುತ್ತೆ. ಸೊ ಇಷ್ಟು ಕೂಡ 2 ಮಾರ್ಕ್ಸ್ ಕ್ವಶನ್ ಏನು QT ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ ಫಾರ್ ಬಿಸ್ನೆಸ್ ಡಿಸಿಷನ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ 2 ಮಾರ್ಕ್ಸ್ ಕ್ವಶನ್. ಐ ಹೋಪ್ ಇದರಲ್ಲಿ ಎಲ್ಲ ತರಹದ ಕ್ವಶನ್ ಕವರ್ ಆಗಿದಾವೆ. ಸೊ ಇದರಲ್ಲಿ ಇರ್ತಕ್ಕಂಥ ಕ್ವಶನ್ಸ್ ನಿಮ್ಮ ಎಕ್ಸಾಮಿನೇಷನ್ಸ್ ಅಲ್ಲಿ ಎಕ್ಸ್ಪೆಕ್ಟ್ ಅನ್ನ ಮಾಡಬಹುದು. ಓಕೆ, ಈ ಒಂದು ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.